ವಿಜಯಪುರ ಪಟ್ಟಣದ ಹಾರ್ಟ್ ಚೀಪ್ ಸೆಂಟರ್ ಬಂದ್. ಕಳಪೆ ಗುಣಮಟ್ಟದ ಉತ್ಪನ್ನ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೆಂಟರ್ ಅನ್ನು ಬಂದ್ ಮಾಡಿದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ಪಟ್ಟಣದ ಹಾರ್ಟ್ ಚಿಪ್ಸ್ ಸೆಂಟರ್ನಲ್ಲಿ ಕೊಳೆತ ಆಲೂಗಡ್ಡೆಗಳನ್ನು ಬಳಸಿ ಚಿಪ್ಸ್ ತಯಾರಿಸಲಾಗುತ್ತಿದೆ ಎಂದು ವಿಜಯಪುರ ಪಟ್ಟಣದ ಜೆಸಿಐ ಮಾಜಿ ಅಧ್ಯಕ್ಷರಾದ ವಿ ವೆಂಕಟೇಶ್ ಆರೋಪಿಸಿದ್ದಾರೆ. ವಿಜಯಪುರ ಪಟ್ಟಣದ ಕೋಲಾರ ರಸ್ಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂಭಾಗ ಶ್ರೀ ಸಾಯಿ ರಾಮ್ ಹಾರ್ಟ್ ಚಿಪ್ಸ್ ಸೆಂಟರ್ನಲ್ಲಿ ಕೊಳೆತ ಆಲೂಗಡ್ಡೆಗಳಿಂದ ಚಿಪ್ಸ್ ತಯಾರಿಸುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿವೆ. ಈ ಬಗ್ಗೆ ಸ್ಥಳೀಯರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ದೂರುಗಳ ಪ್ರಕಾರ ಬಳಕೆಗೆ ಯೋಗ್ಯವಲ್ಲದ ಆಲೂಗಡ್ಡೆಗಳನ್ನು ಸ್ವಚ್ಛಗೊಳಿಸಿ ಚಿಪ್ಸ್ ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ನಾಗರಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿ ಪ್ರಶಾಂತ್ ಹಾಗೂ ಆರೋಗ್ಯ ನಿರೀಕ್ಷಕರಾದ ಮುನಿರಾಜು ಮತ್ತು ಆರೋಗ್ಯ ನಿರೀಕ್ಷಕರಾದ ಮಲ್ಲಿಕಾರ್ಜುನ್, ಪುರಸಭೆ ಆರೋಗ್ಯ ನಿರೀಕ್ಷೆಗೆ ಲಾವಣ್ಯ ಹಾಗೂ ಸಹನಾ ಪೃಥ್ವಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ತಗೊಂಡೋದ್ರೆ ನಮ್ಮ ಮಗು ರಾತ್ರಿ ಅದು ತಿಂದ್ಬಿಟ್ಟು ವಾಮಿಟ್ ಮಾಡ್ಬೋದು. ಆಮೇಲೆ ಚಿಪ್ಸ್ ರಾತ್ರಿ ಬೆಳಗ್ಗೆ ನಾನು ಊಟಕ್ಕೆ ಕೊಟ್ಟರು, ನಾನು ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಕೊಡ್ತಾಗಿದೆ. ಹಾಗೆ ತಂದು ಪ್ಯಾಕೆಟ್ ನೀವು ನೋಡ್ತಾ ಇದ್ದಾಗೇ ಆಲೂಗಡ್ಡೆ ಚಿಪ್ಸಲ್ಲಿ ಆಲೂಗಡ್ಡೆ ಫೋಟೋ ನಾನು ನಾನು ಮೀಡಿಯಾದಲ್ಲೆಲ್ಲ ಕೊಟ್ಟಿದ್ದೀನಿ. ನಾನು ಅದರಲ್ಲಿ ನೋಡಿ ಕೊಳ್ತಾಗ ಆಲೂಗಡ್ಡೆ ಎಲ್ಲ ಪ್ಯಾಕೆಟ್ ಬಂದಿದ್ದಾರೆ, ಇದು ಮಾಡಿ ಚಿಪ್ಸ್ ಮಾಡಿದ್ದಾರೆ. ನಮ್ಮ ಮಾಧ್ಯಮದವರೆಲ್ಲ ತೆಗೆದಿದ್ದಾರೆ, ಫೋಟೋ ಎಲ್ಲ ತೆಗೆದಿದ್ದಾರೆ. ಅವ್ರಿಗೆ ನೋಡಿ ಈ ಥರದೆಲ್ಲ ಇದೆ. ದಯವಿಟ್ಟು ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕಿನ ಆಹಾರ ಉತ್ಪನ್ನ ನಾಗರಿಕ ಸಚಿವರುಗಳು ಎಲ್ಲ ಬಂದು ಸ್ವಲ್ಪ ಗಮನವಹಿಸಿ ಇಂಥ ತಿನ್ನ ಆಹಾರದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನೊಬ್ಬ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಬ್ಬ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಹೆಚ್ಚಿನ ಕಾಳಜಿ ವಹಿಸಬೇಕು. ಮಾಧ್ಯಮದವರಾಗಿ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಹೆಚ್ಚಿನ ರೀತಿಯ ಗಮನ ವಹಿಸಬೇಕಾಗಿ ವಿನಂತಿ. ಸೇವೆಗೆಲ್ಲ ಬದ್ಯ ಮೊನ್ನೆ ಒಂದ್ಸರಿ ಹೇಳಿದ ಏನು ಹೇಳಿಲ್ಲ, ಆವತ್ತು ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಳಿದ್ದೇನೆ ಬಂದೆ ಸರ್. ಕೆಪ್ಪ ಇದೆಯಾ ಫೈನ್ ಆಗಿದ್ವಾ? ನನಗೆ ತಮಿಳಿಗೆ ಹೇಳಬಾರ್ದು, ಕನ್ನಡ ಮಾತ್ರ ನಂಗೆ ಅದು ಬರಲ್ಲ.
ಈ ಗಾಡಿ ಬಂದಾಗ ಎರಡು ಸುತ್ತ ತರ ಸುರಿ ನೀನು ಕಡೆ ನಿಮ್ಮ ಮಕ್ಕಳಿಗೆ ಹೆಚ್ಚಿಗೆ ಎರಡು ಜವಾಬ್ದಾರಿ ಇದೆ. ಕ್ರಮ ತೆಗೆದುಕೊಂಡು ಈಗ ಇದು ಇಲ್ಲಿ ಬಂದಾಗ ಇಲ್ಲೆಲ್ಲ ತುಂಬ ಒಳಗಡೆ ಗಲೀಜಿದೆ, ಚೂರೂ ಏನು ಹೈಜಿನಿಕ್ ಆಗಿಲ್ಲ, ಮತ್ತು ಅವ್ರು ಏನು ತೊಳಿತಾ ಇರೋದು ಇರಲಿ ಅದು ಕ್ವಾಲಿಟಿನೇ ಇಲ್ಲ ಅದು. ಸೊ ಇಲ್ಲಿ ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಬಿಟ್ಟು ಈಗ ಮುಚ್ತಾ ಇದ್ದೀವಿ. ಹಾಂ, ಅಲ್ಲ ಈಗ ಯಾವ ರೀತಿ ಕ್ರಮ ತೆಗೆದುಕೊಂಡು ಸೊ ಆಲ್ರೆಡಿ ಇದು ಫುಡ್ ಸ್ಯಾಂಪಲ್ ತೊಗೊಂಡಿದ್ದೀವಿ. ಇವರು ಫುಡ್ ಸೇಫ್ಟಿ ಆಫೀಸರು ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ FSSAಗೆ, ಅದು ಟೆಸ್ಟ್ ಮಾಡಿಸ್ತಾರೆ. ಹಾಂ, ಟೆಸ್ಟ್ ಮಾಡಿಬಿಟ್ಟು ಇದು ಮಾಡಿದ್ರೆ ಅಲ್ಲಿವರೆಗೆ ಇದು ಗಲೀಜು ಇರೋವರೆಗೆ ಇವ್ರು ಓನರ್ ಇಲ್ಲ ಇಲ್ಲಿ. ಸೊ ಅವ್ರು ಬಂದು ಇದು ಮಾಡುವವರೆಗೂ ಇದು ಅಲ್ಲ ಇವ್ರು ನೋಟಿಸ್ ಕಾರಣ ಹೇಳ್ಬಿಟ್ರೂ ಕೂಡ ಅಲ್ಲಿ ನೀವು ಕಣ್ಣು ಮುಂದೆನೇ ಇದೆ ಕೊಳತ ಗಡ್ಡೆಗಳನ್ನು ಇದು ಮಾಡ್ತಾರೆ, ನೀವು ಕ್ರಮ ಕೈಗೊಳ್ಬೋದಲ್ವ ಸರ್? ಇದು ಕ್ಲೋಸ್ ಮಾಡ್ತೀವಲ್ಲ, ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡ್ತೀವಿ. ಹಾಂ, ಮತ್ತು ಈಗ ಇದು ಲೈಸೆನ್ಸ್ ಏನಾದ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಇದು ಮಾಡಬೇಕಲ್ಲ, ಅದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ಹೋಗಬೇಕು. ಅದು ಮುಗಿದ ಮೇಲೆ ಇದು ಮಾಡ್ಬೋದು. ನಿಮ್ಮ ಹೆಸರು ನಾನು ಡಾಕ್ಟರ್ ಮುತಾಯಿರತ್ತಿಂದ TH ಇನ್ನು ಬೇಕರಿ ಚೆಕ್ ಮಾಡಿ ಇನ್ನೇನೇನೋ ಸಿಗುತ್ತೆ ಹಂಗೆ ಹೋಗ್ಬರ್ರಿ ಸರ್.